ಕಮ್ಯುನಿಕೇಟ್ ಮಾಡ್ತವೆ ಇದು? ಹುಲಿಗಳು ಸಹ ಅಷ್ಟೇ ಕೆಮಿಕಲ್ ಕಮ್ಯುನಿಕೇಶನ್ ಇದೆ. ಅಂದ್ರೆ ಮರಗಳ ಮೇಲೆ ಉಚ್ಚವಿರ್ತದೆ, ಅಥವಾ ಅವುಗಳ ಪಾದದಲ್ಲಿ ಸೆಂಟ್ ಗ್ಲ್ಯಾಂಡ್ಸ್ ಇರ್ತದೆ, ವಾಸನೆ ಇರುವಂತಹ ಪಾದ ಇರ್ತದೆ. ಅದನ್ನ ಮರದ ಮೇಲೆ ಉಜ್ಜೋದು ಅಥವಾ ನೆಲದ ಮೇಲೆ ಹಿಕ್ಕೆ ಹಾಕೋದು. ಈಗ ನಮ್ ಫೇಸ್ಬುಕ್ ನಲ್ಲಿ ಏನೋ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕೇಳ್ತಾರಲ್ಲ, ಅದೇ ತರ ಅದು ಹಿಕ್ಕೆ ಹಾಕೋಗಿದ್ರೆ ಇನ್ನೊಂದು ಹೆಣ್ಣು ಹುಲಿನೋ ಗಂಡು ಹುಲಿನೋ ಬಂದು ಅದನ್ನ ವಾಸನೆ ನೋಡುತ್ತೆ. ಅದಕ್ಕೆ ಇಷ್ಟ ಆದ್ರೆ ಅದನ್ನು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ದೂರ ಹೋಗ್ಬೇಕು ಅಂತ ಗಂಡು ಹುಲಿ, ದೊಡ್ಡ ಗಂಡು ಹುಲಿ ಇದ್ರೆ, ಚಿಕ್ಕ ಗಂಡು ಹುಲಿ ಇದ್ರೆ ದೂರ ಹೋಗ್ಬಿಡೋಣಪ್ಪ ಅಂತ ದೂರ ಹೋಗುತ್ತೆ. ಹಾಗಾಗಿ ನಾವು ಅನ್ಕೊಂಡ್ರಾಗ ಅವುಗಳಲ್ಲಿ ಏನು ಇಮೇಲ್ ಇಲ್ಲ, ಮೊಬೈಲ್ ಇಲ್ಲ, ವಾಟ್ಸ್ಆಪ್ ಇಲ್ಲ, ಇಂಟರ್ನೆಟ್ ಇಲ್ಲ, ಲಿಂಕ್ಡ್ಇನ್ ಇಲ್ಲ, ಏನೂ ಇಲ್ಲ, ಆದ್ರೂ ಕಮ್ಯುನಿಕೇಟ್ ಮಾಡ್ತಾವೆ. ಕೆಲವು ಕಡೆ ಅಂತೂ ಬೆಂಗಳೂರು ಮಹಾನಗರದಂತಹ ಪ್ರದೇಶದಲ್ಲಿ 2-3 ಹುಲಿಗಳಿರ್ಬೋದು, ಆದ್ರೂ ಕಮ್ಯುನಿಕೇಶನ್ ಮಾಡ್ತವೆ ಅಂದ್ರೆ, ಸಂವಹನ ಮಾಡ್ತವೆ ಅಂದ್ರೆ ಅವುಗಳ ಸಂವಹನ ಶಕ್ತಿ ಎಷ್ಟು ಚೆನ್ನಾಗಿರ್ಬೇಕು ನೋಡಿ. ನಮ್ಗಿಂತ ಬಹಳ ಅಡ್ವಾನ್ಸ್ಡ್ ಇದೆ. ಅಂದ್ರೆ ಬೆಂಗಳೂರು ಸಿಟಿನಲ್ಲಿರೋ ಈ ವನ್ಯಜೀವಿ ಮೃಗಾಲಯದಲ್ಲಿರೋ ಆ ಹುಲಿಗಳು ಅದೇ ತರ ಖಂಡಿತ ಕಮ್ಯುನಿಕೇಟ್, ದೂರದಲ್ಲಿರೋ ಯಾವ್ದೋ ಹುಲಿಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅಥವಾ ಕಾಡಿನಲ್ಲಿರುವಂತ ಹುಲಿಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು. ಅಂದ್ರೆ ಕೆಲವುಗಳ, ಇವಾಗ ರಷ್ಯಾ, ಸೈಬೀರಿಯಾ ಅಂತ, ರಷ್ಯಾದಲ್ಲಿ ಒಂದು ಭಾಗ ಇದೆ ಸೈಬೀರಿಯಾ ಅಂತ, ಅಲ್ಲಿ ಹುಲಿಗಳ ಸಂಖ್ಯೆ ಕಡಿಮೆ ಇದೆ. ಒಂದು ಹುಲಿಗೆ 500 ಚದರ ಕಿಲೋಮೀಟರ್ ಅಷ್ಟು. ಅಂದ್ರೆ ನಮ್ಮ ಬೆಂಗಳೂರು BBMP, ಮುಂಚೆ BBMP ಏನು ವ್ಯಾಪ್ತಿ ಇತ್ತು ಅಷ್ಟು ಪ್ರದೇಶದಲ್ಲಿ 1-2 ಹುಲಿಗಳಿದ್ವು. ಆದ್ರೆ ಆ 1-2 ಹುಲಿಗಳನ್ನು ಮಾತಾಡ್ತಾ ಇದ್ವು. ಅದನ್ನ ಹೇಗ್ ಮಾತಾಡ್ತಾ ಇದ್ವು ಅನ್ನೋದು ಇದೆ. ಕೆಮಿಕಲ್ ಕಮ್ಯುನಿಕೇಶನ್ ಮೂಲಕ, ಅಥವಾ ಕೂಗುತ್ತೆ, ಏನೋ ಜೋರಾಗಿ ಗರ್ಜಿಸುತ್ತಲ್ಲ, ಅದು ಬಹಳ ದೂರದವರೆಗೆ ತಗೊಂಡು, ಅದು ಸೌಂಡ್ ಫ್ರೀಕ್ವೆನ್ಸಿ ಬೇರೆ ಬೇರೆ ಇರುತ್ತೆ. ಹೌದು, ಖಂಡಿತ. ಆದ್ರೆ ಕೆಮಿಕಲ್ ಕಮ್ಯುನಿಕೇಶನ್ ಬಹಳ ಮುಖ್ಯ. ಯಾಕಂದ್ರೆ ಬಹಳ ದಿವಸ ಉಳಿದಿರುತ್ತೆ. ಅದ್ರಿಗೆ ಹಾಕೋ ಇಕ್ಕೆ ಇರ್ಬೋದು, ಉಚ್ಚೆ ಇರ್ಬೋದು, ಬಹಳ ದಿವಸದ ತನಕ ಅಲ್ಲೇ ಇರುತ್ತೆ. ಅಥವಾ ಒಂದು ಮರದ ಮೇಲೆ ಉಚ್ಚೆ ಹೋಗಿದ್ರೆ ಮರಿಗಳ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ತಾಯಿ ಕಮ್ಯುನಿಕೇಟ್ ಮಾಡುತ್ತೆ, ಕೂಗುತ್ತೆ. ಅದರಿಂದ ಮರಿಗಳಿಗೆ ಮತ್ತೆ ತಾಯಿಯ ವಾಸನೆ ಗೊತ್ತಾಗುತ್ತೆ. ಈ ಮನುಷ್ಯರು ಬಂದಾಗ ಅವಕ್ಕೆ ಸ್ಮೆಲ್ ಇಂದಾನೆ ಗೊತ್ತಾಗದ? ಶಬ್ದದಿಂದನೂ ಗೊತ್ತಾಗುತ್ತೆ, ವಾಸನೆಯಿಂದನೂ ಗೊತ್ತಾಗುತ್ತೆ. ಎಷ್ಟು ದೂರದಿಂದ ಗೊತ್ತಾಗತ್ತೆ? ಈಗ ಎಷ್ಟು ಕಿಲೋಮೀಟರ್ ಇಂದ ಇಲ್ಲಿ ಮನುಷ್ಯರಿದ್ದಾರೆ ಅಂತ ಗೊತ್ತಾಗುತ್ತೆ? ಅಂದ್ರೆ ಅದೆಲ್ಲ ಹಲವಾರು ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ದಟ್ಟವಾಗಿರೋ ಕಾಡಿದ್ಯಾ, ಅಥವಾ ಹುಲ್ಲುಗಾವಲಿದೆಯಾ? ಹುಲ್ಲುಗಾವಲಿದ್ರೆ ದೂರದಿಂದನೂ ಅವಳಿಗೆ ಶಬ್ದ ಚೆನ್ನಾಗಿ ಕೇಳುತ್ತೆ. ಅದೆಲ್ಲ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ರೆ ಬಹಳ ನಮ್ಗಿಂತ ಚೆನ್ನಾಗಿ ಕಾಣುತ್ತೆ. ನಾನು ನಮ್ಮ ಮನೆ ಹತ್ರ ತುಂಬಾ ಸಲ ನೋಡ್ತೀನಿ ಆನೆಗಳು ಹೇಗೆ ಬೇರೆ ಬೇರೆ ಶಬ್ದಗಳಿಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಮೋಟರ್ ಬೈಕ್ ಕಂಡ್ರೆ ಆನೆಗಳಿಗೆ ಅದೇನೋ ನಮ್ಮ ಪ್ರದೇಶದಲ್ಲಿ ಬಹಳ ಹೆದರಿಕೆ. ನಮ್ಮ ಮನೆ ಪಕ್ಕ ಒಂದು ರಸ್ತೆನೂ ಇದೆ, ಆ ರಸ್ತೆಗೆ ಜನ ಓಡಾಡ್ತಾ ಇರ್ತಾರೆ, ರಸ್ತೆಯಲ್ಲಿ ಮೋಟರ್ ಬೈಕ್ ಅಲ್ಲಿ, ಕಾರಲ್ಲೆಲ್ಲ. ಮೋಟರ್ ಬೈಕ್, ಈ ಆನೆ ಕೆಲವು ಸಲ ನೀರಿಗೆ ಬಂದಿದ್ದು ಓಡೋಗ್ಬಿಡ್ತವೆ. ನಾನು ಯಾಕಪ್ಪ ಓಡೋಯ್ತು ಅನ್ಕೊಂಡ್ರೆ, ಅದಾದ್ಮೇಲೆ 40 ಸೆಕೆಂಡ್ 50 ಸೆಕೆಂಡ್ ಆದ್ಮೇಲೆ ಅದೊಂದು ಮೋಟರ್ ಬೈಕ್ ಬರುತ್ತೆ. ಅಂದ್ರೆ ನನಗೆ ಕೇಳ್ಸೋಕಿನ 50 ಸೆಕೆಂಡ್ ಮುಂಚೆ ಮೋಟರ್ ಬೈಕ್ ಶಬ್ದ ಅದಕ್ಕೆ ಕೇಳಿಸಿರುತ್ತೆ. ಮತ್ತೆ ಕೆಲವು ಸಲ ಮೇಲ್ಗಡೆ ಇದು ಏರೋಪ್ಲೇನ್ ಹೋಗ್ತಾ ಇರುತ್ತೆ. ಏರೋಪ್ಲೇನ್ ಹೋದಾಗ ಈ ತಲೆ ಕೆಡಿಸ್ಕೊಳ್ಳೋದು, ನೀರ್ ಕುಡಿತಾನೆ ಇರುತ್ತೆ. ಒಂದ್ಸಲ ಜೆಟ್ ಹೋಯ್ತು, ತುಂಬಾ ಮೇಲ್ಗಡೆ ತುಂಬಾ ಶಬ್ದ ಬರುತ್ತಲ್ಲ, ಜೆಟ್ ಹೋದ್ರೆ ಗಾಬರಿಯಾಗಿ ಓಡೋಯ್ತು. ಆಮೇಲೆ ನಾನು ಅಬ್ಸರ್ವ್ ಮಾಡಿದಾಗ ಆ ಪ್ರದೇಶದಲ್ಲಿ ಟ್ರಾಕ್ಟರ್ ಕಂಡ್ರೆ ತುಂಬಾ ಹೆದರಿಕೆ ಆಗುತ್ತೆ. ಟ್ರಾಕ್ಟರ್ ಶಬ್ದ ನನಗೆ ಕೇಳಿಸೇ ಇರೋದಿಲ್ಲ, ಅವುಗಳು ಓಡೋಗಿರುತ್ತೆ. ಅದಾದ 1 ನಿಮಿಷ ಆದ್ಮೇಲೆ ನಂಗೆ ಟ್ರಾಕ್ಟರ್ ಶಬ್ದ ಕೇಳುತ್ತೆ. ಅಂದ್ರೆ ಅವುಗಳ ಇದು ಗ್ರಹಣ ಶಕ್ತಿ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಕೇಳಿಸಲು 1 ನಿಮಿಷ ಮುಂಚೆನೆ ಅದಕ್ಕೆ ಆ ಶಬ್ದ ಕೇಳಿಸಿರುತ್ತೆ. ಅಷ್ಟು ಚೆನ್ನಾಗಿ ಅವುಗಳನ್ನ ಕಾಪಾಡೋದಕ್ಕೆ ಪ್ರಕೃತಿ ಎಷ್ಟು ಚೆನ್ನಾಗಿ ಅದು ಡಿಸೈನ್ ಮಾಡಿದೆ ನೋಡಿ. ಅದಕ್ಕೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಚಾಟ್ GPT ಏನಿಲ್ಲ, ಏನು ಇಲ್ಲದೆ ಪ್ರಕೃತಿ ಅದನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದೆ. ಅವುಗಳಿಗೆ ನಾವು ರಕ್ಷಣೆ ಕೊಡ್ಬೇಕಷ್ಟೇ. ನಾವು ನಮ್ಮ ದೃಷ್ಟಿಕೋನದಲ್ಲಿ ಏನೇನೋ ಮಾಡಕ್ ಪ್ರಯತ್ನ ಪಡ್ತೀವಿ. ಕೆರೆಯಲ್ಲಿ ನೀರ್ ಹಾಕಿ, ಅವುಗಳಿಗೆ ಬೇಕಾದಂತಹ ಹಣ್ಣಿನ ಮರ ಹಾಕಿ ಅಂತೆಲ್ಲ ಹೇಳ್ತೀವಿ ನೋಡಿ. ಅದು ಸಾಮಾನ್ಯ ಜನಪ್ರಿಯ ಯೋಚನೆ ಇದೆಲ್ಲ. ಕೆಲವು ಆನೆಗಳು ಒಂದು ವರ್ಷದಲ್ಲಿ 90-100 ಪ್ರಭೇದದ ಸಸ್ಯಗಳನ್ನ ತಿಂತದೆ. ಅದನ್ನೆಲ್ಲ ನಾವು ಬೆಳೆಸಕ್ಕಾಗತ್ತಾ? ಅದು ಏನ್ ತಿನ್ನುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಗಂಡಾನೆ ಬೇರೆ ಆಹಾರ ತಿಂತಾ ಇರುತ್ತೆ, ಅದು ಮಸ್ತಲ್ಲಿದ್ದಾಗ ಬೇರೆ ಆಹಾರ ತಿಂತಾ ಇರುತ್ತೆ, ತಾಯಿ ಬೇರೆ ಆಹಾರ ತಿಂತಾ ಇರುತ್ತೆ. ಬೆಳೆಯೋ ಮರಿಗಳಿಗೆ ನೈಟ್ರೋಜನ್ ಜಾಸ್ತಿ ಬೇಕು, ಅವುಗಳು ತಿನ್ನೋ ಆಹಾರನೇ ಬೇರೆ. ತಾಯಿ ಮರಿಗಳಿದ್ರೆ ಅದು ಹಾಲು ಉಣಿಸ್ಬೇಕಲ್ಲ, ಅದಕ್ಕೆ ಬೇಕಾದಂತ ಆಹಾರ ಬೇರೆ ಇರುತ್ತೆ. ಬೇರೆ ಬೇರೆ ಸಸ್ಯ ಪ್ರಭೇದನ ತಿಂತಾ ಇರುತ್ತೆ. ಈಗ ಈ ಬಾಣಂತಿಯರಲ್ಲಿ ಅವ್ರಿಗೆ ಆರೈಕೆ ಮಾಡ್ತಾರೆ ನೋಡಿ, ತಾಯಂದಿರು, ಅಜ್ಜಿಯಂದಿರು. ಯಾಕೆ ಆರೈಕೆ ಮಾಡ್ತಾರೆ ಅಂದ್ರೆ ಆ ಬಾಣಂತಿಯರಿಗೆ ಬೇಕಾದಂತ ಆಹಾರ ಬೇರೆ ಇರುತ್ತೆ. ಇದೇ ತರ ಆನೆಗಳ ಪ್ರಪಂಚದಲ್ಲೂ ಇರುತ್ತೆ. ಅದು ಗೊತ್ತಿಲ್ಲದ್ರೆ ನಾವು ಮಾವಿನ ಹಣ್ಣು ಹಾಕಿ, ಅದಕ್ಕೆ ಹಲಸಿನ ಹಣ್ಣು ಹಾಕಿ, ಕಬ್ಬು ಬೆಳೆಸಿ ಅಂತೆಲ್ಲ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತೀವಿ ನಾವು. ಅಂದ್ರೆ ಈ ಮನುಷ್ಯನ ಗ್ರಹಣ ಶಕ್ತಿ ನಾವೇನ್ ಪಂಚೇಂದ್ರಿಯಗಳ ಮೂಲಕ ಗ್ರಹಿಸ್ತೀವಿ,
ಇದರ ಆಚೆಗೂ ಗ್ರಹಿಸೋದಕ್ಕೆ ಈ ಭೌತಿಕ ಪ್ರಪಂಚದಲ್ಲೇನೆ ತುಂಬಾ ವಿಚಾರಗಳಿದೆ ಅಂತ, ನಾವು ಗ್ರಹಿಸಲಾರದ ಅನೇಕ ವಿಚಾರಗಳಿದೆ ಅಂತ. ಖಂಡಿತ ಅನೇಕ ವಿಚಾರಗಳು. ಅದನ್ನ ಪ್ರಾಣಿಗಳು ಗ್ರಹಿಸ್ತವೆ ಅಂತ. ಹೌದು, ನಮ್ಗೆ ಬಹುಶಃ ನಿಸರ್ಗದಲ್ಲಿ ಗೊತ್ತಿರೋದು ಕೇವಲ 1-2% ಮಾತ್ರ. ನಾವು ಜೀವನ ಎಲ್ಲ ಕಳೆದ್ರು 1% ಅರ್ಥ ಮಾಡ್ಕೊಂಡಿರ್ಬೋದು ಅಷ್ಟೇ. ಪ್ರತಿ ದಿವಸ ನಮ್ಗೇನೋ ಹೊಸದ್ ಕಲಿತಾ ಇರ್ತೀವಿ. ನಿಸರ್ಗದಲ್ಲಿ ವನ್ಯಜೀವಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗಿರ್ಬೋದು, ಚಿಟ್ಟೆಗಳ ಬಗ್ಗೆ ಇರ್ಬೋದು, ಮರಗಿಡಗಳ ಬಗ್ಗೆ ಆಗಿ, ಹಾಗಾಗಿ ಸಂಪೂರ್ಣವಾಗಿ ಕಲ್ತ್ಕೊಳಕ್ ಆಗೋದೂ ಇಲ್ಲ. ಆದ್ರೆ ಅದ್ರಲ್ಲಿರುವಂತ ಮುಖ್ಯವಾದ ಪಾಠ ಏನು ಅಂತ ಹೇಳಿದ್ರೆ, ಅವುಗಳಿಗೆ ರಕ್ಷಣೆ ಕೊಟ್ರೆ ಸಾಕು, ಅವುಗಳು ತಮ್ಮನ್ನ ತಾವು ನಾವು ಅವುಗಳನ್ನ ತೊಂದರೆ ಮಾಡದಿದ್ರೆ ಸಾಕಷ್ಟೇ. ನಾವು ಅವುಗಳ ಆವಾಸ ಸ್ಥಾನ ಉಳಿಸ್ಬೇಕು, ಅವುಗಳ ಆಹಾರನ ಅವುಗಳು ಉಳಿಸ್ಕೊಟ್ರೆ ಸಾಕು. ಅವುಗಳು ಈಗ ಕರ್ನಾಟಕದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಉಳಿಯೋದಕ್ಕೆ, ನಾವು ಚೆನ್ನಾಗಿ ಉಸಿರಾಡಿಕೊಂಡು ಆರೋಗ್ಯವಾಗಿ ಇರೋದಕ್ಕೆ ಬೇಕಾದಷ್ಟು ಅರಣ್ಯ ಪ್ರದೇಶ ಇದೆಯಾ? ಖಂಡಿತ ನಮ್ಮ ಜನಸಂಖ್ಯೆ ಇವಾಗೇನು 6-6.5 ಕೋಟಿ 7 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ನಮ್ಮ ಅರಣ್ಯ ಪ್ರದೇಶ ಇಲ್ಲ. ಅರಣ್ಯ ಪ್ರದೇಶ ಹೆಚ್ಚು ಮಾಡಕ್ಕೆ ಪ್ರಯತ್ನ ಪಡೋದು ಒಂದು ಬಹಳ ಕಷ್ಟಕರವಾದ ಕೆಲಸ. ಎಷ್ಟು ಡಿಫರೆನ್ಸ್ ಇರಬಹುದು? ನನ್ನ ಪ್ರಕಾರ ನಮ್ಗೆ ನಮ್ಮ ಭೌಗೋಳಿಕ ಪ್ರದೇಶದ ಇನ್ನೂ ಒಂದು 10% ನಾವು ಅರಣ್ಯವನ್ನ ಹೆಚ್ಚು ಮಾಡಬೇಕು. ಈಗ ಒಂದು 20% ಅಂತ ಹೇಳ್ತಾರೆ. ನಮಗೆ 30-35% ಆದ್ರೂ ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶ ಬೇಕು. ನಮ್ಗೆ ಅರಣ್ಯ ಅಂದ ತಕ್ಷಣ ಬರೀ ಕೇವಲ ಕಾಡಿರುವಂತಹ ಮರಗಿಡಗಳು ಇರುವಂತಹ ಅರಣ್ಯ ಅಲ್ಲ, ಹುಲ್ಲುಗಾವಲು, ನೈಸರ್ಗಿಕ ಹುಲ್ಲುಗಾವಲುಗಳು ಬೇಕು, ನದಿಗಳು ಬೇಕು, ಕೆರೆಗಳು ಬೇಕು, ತೊರೆಗಳು ಬೇಕು, ಹಳ್ಳಗಳು ಬೇಕು, ಕಟ್ಟೆಗಳು ಬೇಕು, ಇದೆಲ್ಲ ಬೇಕು ನಮಗೆ. ಈ ಆವಾಸ ಸ್ಥಾನಗಳು ವಿವಿಧ ರೀತಿಯಲ್ಲಿ ಆವಾಸ ಸ್ಥಾನಗಳಿದಾವೆ. ಇವಾಗ ಹುಲ್ಲುಗಾವಲು ಸಹ ಸಾಕಷ್ಟು ನೀರನ್ನ ಇಟ್ಕೊಳ್ಳುತ್ತೆ. ಕಾಡಿನಷ್ಟೇ, ಅರಣ್ಯದಷ್ಟೇ ಹುಲ್ಲುಗಾವಲುಗಳು ನೀರಿನ ಸಂರಕ್ಷಣೆ ಮಾಡೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆ ಹುಲ್ಲುಗಾವಲಲ್ಲಿ ಇರುವಂತಹ ವನ್ಯಜೀವಿಗಳೇ ಬೇರೆ ಇರುತ್ತೆ. ಹಾಗಾಗಿ ನಾವು ಆವಾಸ ಸ್ಥಾನ ಅಥವಾ ನೈಸರ್ಗಿಕ ಆವಾಸ ಸ್ಥಾನ ಉಳಿಸ್ಬೇಕು ಅಂದ್ರೆ ಎಲ್ಲ ತರ ಆವಾಸ ಸ್ಥಾನ ಉಳಿಸ್ಬೇಕು. ಈಗ ಕಾವೇರಿ ನದಿ ಮೇಕೆದಾಟು ಅಣೆಕಟ್ಟು ಯೋಜನೆ ಮಾಡಿರುವಂತಹ ಪ್ರದೇಶದಲ್ಲಿ ನದಿ ಪಾತ್ರದ ಕಾಡುಗಳು ಅಂತ ಹೇಳ್ತವೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ರಿವರೈನ್ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಆ ನದಿ ಬದಿಯಲ್ಲಿ ಬೆಳೆಯುವಂತಹ ಮರಗಿಡಗಳೇ ಬೇರೆ. ನಮ್ಮ ದೇಶದಲ್ಲಿ ಅತಿ ಸುಂದರವಾದ, ಅತಿ ವಿಸ್ತಾರವಾದ ನದಿ ಪಾತ್ರದ ಕಾಡುಗಳು ನನಗ್ ಗೊತ್ತಿರೋಂಗೆ ನಮ್ಮ ಕಾವೇರಿ ವನ್ಯಜೀವಿ ಧಾಮದಲ್ಲೇ ಇರೋದು. ಈ ಮೇಕೆದಾಟು ಯೋಜನೆ ಬಂದ್ರೆ ಆ ನದಿ ಪಾತ್ರದ ಕಾಡುಗಳು ಸಂಪೂರ್ಣ ಮುಳುಗೋಗುತ್ತೆ. ಆ ವಿಶಿಷ್ಟವಾದ ಒಂದು ಆವಾಸ ಸ್ಥಾನವನ್ನ ನಾವು ಕಳ್ಕೊಳ್ತೀವಿ. ಎಷ್ಟು ಮರ ಕಡಿಬೇಕಾಗ್ಬೋದು ಮೇಕೆದಾಟು ಮಾಡಿದ್ರೆ? ಬಂದ್ರೆ ಸುಮಾರು ಒಂದು 15 ಲಕ್ಷ ಮರ ಹೋಗುತ್ತೆ. ಇನ್ನೇನೇನ್ ಹಾನಿ ಆಗುತ್ತೆ ಪರಿಸರಕ್ಕೆ? ಪರಿಸರಕ್ಕೆ ಹಾನಿ ಅಂತೂ ನಾವು ಯೋಚನೆ ಮಾಡಿದಷ್ಟು ಹಾನಿ ಆಗುತ್ತೆ. ನಾನು ಮುಂಚೆ ಹೇಳಿದಾಗೆ ಆನೆಗಳ ಸಂಪೂರ್ಣ ಆವಾಸ ಸ್ಥಾನ ಹೋಗುತ್ತೆ, ಹುಲಿಗಳ ಆವಾಸ ಸ್ಥಾನ ಹೋಗುತ್ತೆ. ಹೆಚ್ಚು ಸೀಳುನಾಯಿಗಳು, ಆ ಪ್ರದೇಶದಲ್ಲಿ ಸೀಳುನಾಯಿಗಳು ಹೆಚ್ಚಾಗಿ ನದಿ ಬದಿಯಲ್ಲೇ ಹೆಚ್ಚಾಗಿ ಬೇಟೆ ಆಡುದು. ಯಾಕಂದ್ರೆ ಅಲ್ಲಿ ಜಿಂಕೆಗಳು ಜಾಸ್ತಿ ಸಿಗುತ್ತೆ ನದಿ ಬದಿಯಲ್ಲಿ. ಸೀಳುನಾಯಿಗಳ ಆವಾಸ ಸ್ಥಾನ ಹೋಗ್ತದೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದಲ್ಲಿ 3 ಸ್ಥಳದಲ್ಲಿ ಸಿಕ್ಕುವಂತ ಒಂದು ಪ್ರಾಣಿ ಇದೆ ಅಲ್ಲಿ, ಬೆಟ್ಟಳಿಲು ಅಂತ ಕರಿತೀವಿ ಅದಕ್ಕೆ. ಇಂಗ್ಲಿಷ್ ನಲ್ಲಿ ಗ್ರಿಸಿಲ್ ಜೈಂಟ್ ಸ್ಕ್ವಿರಿಲ್ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಬೆಟ್ಟಳಿಲು ಸಿಕ್ಕುವಂತಹ ಏಕೈಕ ಸ್ಥಾನ ಅಂದ್ರೆ ನಮ್ಮ ಸಂಗಮ ಮುತ್ತತ್ತಿ, ಅಂದ್ರೆ ಮೇಕೆದಾಟು ಯೋಜನೆ ಆಗಿರುವಂತಹ ಪ್ರದೇಶದಲ್ಲಿ ಮಾತ್ರ ಸಿಗುತ್ತೆ ಬೆಟ್ಟಳಿಲು. ಅದು ಬಿಟ್ರೆ ತಮಿಳ್ನಾಡು 1-2 ಭಾಗ, ಕೇರಳದಲ್ಲಿ ಒಂದು ಕಾಡಿನಲ್ಲಿ ಮಾತ್ರ ಸಿಕ್ಕುವಂತ ಬೆಟ್ಟಳಿಲು ಪ್ರಭೇದ ಇದು. ಹಾಗಾಗಿ ಆ ಬೆಟ್ಟಳಿನ ಆವಾಸ ಸ್ಥಾನ ಸಂಪೂರ್ಣವಾಗಿ ನಾಶ ಆಗುತ್ತೆ ಮೇಕೆದಾಟು ಬಂದು. ನಾವ್ ಏನಪ್ಪಾ ಒಂದು ಅಳಿಲು ಜಾತಿ ತಾನೇ ಹೋಗ್ಲಿ ಅಂತ ಯೋಚನೆ ಮಾಡ್ಬೋದು. ಆದ್ರೆ ಅಳಿಲಿಗೂ ಸಹ ಬಹಳ ಮುಖ್ಯವಾದ ಪಾರಿಸರಿಕ ಸ್ಥಾನ ಇರುತ್ತೆ. ಆ ಎಲ್ಲ ಪ್ರಾಣಿಗಳ ಆವಾಸ ಸ್ಥಾನ ಹೋಗುತ್ತೆ. ಮುಖ್ಯವಾಗಿ ನದಿ ಪಾತ್ರದ ಕಾಡುಗಳು ನಾನು ಹೇಳಿದಾಗ ಅದು ಹೋಗುತ್ತೆ. ಅದು ಹೋದ ತಕ್ಷಣ ಏನಾಗುತ್ತೆ ಅಂದ್ರೆ ಮಾನವನ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಆನೆ ಮಾನವ ಸಂಘರ್ಷ ಅಂತೂ ಅತಿರೇಕಕ್ಕೆ ಹೋಗುತ್ತೆ ನೋಡಿ, ಅತಿರೇಕಕ್ಕೆ ಹೋಗುತ್ತೆ. ಆಮೇಲೆ ನಾವೇ ಹೇಳ್ತೀವಿ, ಅಯ್ಯೋ ಆನೆಗಳು ನಮ್ ತೋಟಕ್ಕೆ ಬರ್ತಾ ಇದೆ, ಹಿಡೀರಿ ಅದನ್ನ ಅಂತ ಅದೇ ರಾಜಕಾರಣಿಗಳು ಹೇಳ್ತಾರೆ.